ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ನಲ್ಲಿ ವೆಯ್ಟೆಡ್ ಆವರೇಜ್ ಮೆಥಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. 8th ಕ್ವಶನ್, ಫ್ರಮ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ರಿಲೇಟೆಡ್ ಟು ಮೆಟೀರಿಯಲ್ ಎಕ್ಸ್ ಪ್ರಿಪೇರ್ ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಬೈ ಯೂಸಿಂಗ್ ವೆಯ್ಟೆಡ್ ಆವರೇಜ್ ಮೆಥಡ್. ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ವೆಯ್ಟೆಡ್ ಆವರೇಜ್ ಮೆಥಡ್ನಲ್ಲಿ ಪ್ರಾಬ್ಲಮನ್ನು ಮಾಡಬೇಕು. ಸೊ ಫಸ್ಟ್ ಕೊಟ್ಟಿರೋವಂಥ ಡೇಟು 3rd ಮಾರ್ಚ್ ಅಂತ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ನೀವು 3rd ಮಾರ್ಚಿಂದ ಮಾಡೋದಲ್ಲ. ನೀಟಾಗಿ ಫಸ್ಟ್ ಕ್ವಶನನ್ನು ಓದ್ಕೊಳ್ಬೇಕು. ಈ ಪ್ಯಾರಾಗ್ರಾಫಲ್ಲಿ ಆನ್ 1st ಮಾರ್ಚ್ ಅಂತ ಕೊಟ್ಟಿದ್ದಾರೆ. ಸೊ 1st ಮಾರ್ಚಿಗೆ ಏನಾಗ್ತಾ ಇದೆ, ಓಪನಿಂಗ್ ಸ್ಟಾಕ್ ಅನ್ನು ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಈಸ್ ನಥಿಂಗ್ ಬಟ್ ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಏನೇ ಕೊಟ್ಟಿದ್ರು, ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಏನೇ ಕೊಟ್ಟಿದ್ರು ಬ್ಯಾಲೆನ್ಸಿಗೆ ಬರ್ಕೊಳ್ಬೇಕು. ಎಷ್ಟು ಓಪನಿಂಗ್ ಬ್ಯಾಲೆನ್ಸ್ ಇದೆ? 100 ಕ್ವಾಂಟಿಟಿ ಇದೆ. ರೇಟ್ ಎಷ್ಟಿದೆ? 2.1 ಇದೆ. ಅಮೌಂಟ್ ಹೇಗೆ ಸಿಗುತ್ತೆ? ಮಲ್ಟಿಪ್ಲೈ ಮಾಡಿದಾಗ ಅಮೌಂಟ್ ಸಿಗತ್ತೆ. 100 ಇಂಟು 2.1 100 ಇಂಟು 2.1 ಮಾಡಿದಾಗ 210 ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಬ್ಯಾಲೆನ್ಸ್ ಅಂತ ಕೊಟ್ಟಾಗ ಡೈರೆಕ್ಟಾಗಿ ಬ್ಯಾಲೆನ್ಸಿಗೆ ಬರೆಯುವಂಥದ್ದು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ದೇರ್ ವಾಸ್ ಎ ಶಾರ್ಟೇಜ್ ಆಫ್ 50 ಯೂನಿಟ್ಸ್ ಆನ್ 31st ಮಾರ್ಚ್. 31st ಮಾರ್ಚ್ ಮಾಡಬೇಕಾದ್ರೆ ಶಾರ್ಟೇಜ್ ಅಂತ ಕೊಟ್ಟಿದ್ದಾರೆ. ಸೊ 31st ಮಾರ್ಚ್ ಮಾಡಬೇಕಾದ್ರೆ ಆ ಎಂಟ್ರಿನ ಹೇಗೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಕೊಟ್ಟಿರೋವಂಥ ಡೇಟು 3rd ಮಾರ್ಚ್ 3rd ಏನಾಗ್ತಾ ಇದೆ? ರಿಸೀಟ್ಸ್ ಅಂತ ಕೊಟ್ಟಿದ್ದಾರೆ. ರಿಸೀಟ್ಸ್ ಅಂದರೆ ಪರ್ಚೇಸ್ ಆಗ್ತಾ ಇದೆ. ಸೊ ಪರ್ಚೇಸ್ ಅಂಡರಲ್ಲಿ ಬರೀಬೇಕು 3/3/2019 ಅಂತ ಕೊಟ್ಟಿದ್ದಾರೆ. ಎಷ್ಟು ಕ್ವಾಂಟಿಟಿಯನ್ನು ಪರ್ಚೇಸ್ ಮಾಡ್ತಿದ್ದಾರೆ? 400 ಕ್ವಾಂಟಿಟಿಯನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ರೇಟ್ ಎಷ್ಟು ಅಂತ ಕೊಟ್ಟಿದ್ದಾರೆ? ರೇಟ್ 2.1 ಅಂತ ಕೊಟ್ಟಿದ್ದಾರೆ. ಅಮೌಂಟ್ ಹೇಗೆ ಸಿಗುತ್ತೆ? ಮಲ್ಟಿಪ್ಲೈ ಮಾಡಿದಾಗ ಅಮೌಂಟ್ ಸಿಗುತ್ತೆ. 400 ಇಂಟು 2.1 ಮಲ್ಟಿಪ್ಲೈ ಮಾಡಿದಾಗ ಬರುವಂಥ ಆನ್ಸರ್ 840. ಬ್ಯಾಲೆನ್ಸ್ ಹೇಗೆ ಬರಿಬೇಕು ಅಂತಂದರೆ, ಈಗ ನೆನ್ಪಿಟ್ಕೊಳ್ಳಿ, ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ವೆಯ್ಟೆಡ್ ಆವರೇಜ್ ಮೆಥಡ್ ಮಾಡಬೇಕಾದ್ರೆ ಬ್ಯಾಲೆನ್ಸ್ ಬರೆಯೋದು ಹೇಗೆ ಅಂತಂದರೆ, ಪರ್ಚೇಸ್ ಆದಾಗ ಕೂಡಿಸಿ ಬರೀಬೇಕು, ಇಶ್ಯೂ ಆದಾಗ ಕಳೆದು ಬರೆಯೋದು. ಈಗ ಕೂಡಿಸಿ ಬರೀಬೇಕು. ಹಿಂದಿನ ಬ್ಯಾಲೆನ್ಸ್ ನೋಡಿ, 100 ಕ್ವಾಂಟಿಟಿ ಇತ್ತು, ಮತ್ತೆ 400 ಕ್ವಾಂಟಿಟಿ ತೊಗೊಂಡ್ರು. ಟೋಟಲ್ ಆಗಿ 100 + 400 500. ಟೋಟಲ್ ಆಗಿ ನಂಬರ್ ಆಫ್ ಕ್ವಾಂಟಿಟೀಸ್ ಎಷ್ಟಾಯಿತು ಅಂತಂದರೆ 500. ಮುಂಚೆ 210 ರೂಪಾಯಿದ ಐಟಮ್ ಇತ್ತು, ಈಗ 840 ರೂಪಾಯಿದ ಐಟಮ್ ಪರ್ಚೇಸ್ ಮಾಡಿದ್ದಾರೆ. ಸೊ 210 + 840 ಅಮೌಂಟ್ ಪ್ಲಸ್ ಅಮೌಂಟ್, ಕ್ವಾಂಟಿಟಿ ಪ್ಲಸ್ ಕ್ವಾಂಟಿಟಿ, ಅಲ್ಲಿಗೆ ಎಷ್ಟಾಯಿತು? 1050 ಆಯಿತು. ರೇಟ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ನೆನ್ಪಿಟ್ಕೊಳ್ಳಿ, ರೇಟ್ ಹೇಗೆ ಅಂತಂದರೆ ಅಮೌಂಟ್ ಡಿವೈಡೆಡ್ ಬೈ ಕ್ವಾಂಟಿಟಿ. 1050 ಡಿವೈಡೆಡ್ ಬೈ 500. 1050 ಡಿವೈಡೆಡ್ ಬೈ 500 ಮಾಡಿದಾಗ 2.1 ಬರುತ್ತೆ. ಸೊ ಬ್ಯಾಲೆನ್ಸ್ ಬರೆಯೋದು ನೆನ್ಪಿಟ್ಕೊಳ್ಳಿ, ಪರ್ಚೇಸ್ ಆದಾಗ ಆ್ಯಡ್ ಮಾಡಬೇಕು, ಇಶ್ಯೂ ಆದಾಗ ಲೆಸ್ ಮಾಡಿ ಬರೆಯುವಂಥದ್ದು. ನೆಕ್ಸ್ಟ್ ಏನು ಡೇಟ್ ಕೊಟ್ಟಿದ್ದಾರೆ? 15/3/2019. 15/3ಗೆ ಏನಾಗ್ತಾ ಇದೆ? ಅಗೈನ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ರಿಸೀಟ್ಸ್ ಅಂಡರಲ್ಲಿ ಕೊಟ್ಟಿದ್ದಾರೆ, ಇಶ್ಯೂ ಅಂಡರಲ್ಲಿ ಕೊಡಲಿಲ್ಲ. 500 ಕ್ವಾಂಟಿಟಿಯನ್ನು ಪರ್ಚೇಸ್ ಮಾಡ್ತಿದ್ದಾರೆ. ರೇಟ್ ಎಷ್ಟು ಅಂತ ಕೊಟ್ಟಿದ್ದಾರೆ? 2.2 ಅಂತ ಕೊಟ್ಟಿದ್ದಾರೆ. ಅಮೌಂಟ್ ಹೇಗೆ ಸಿಗುತ್ತೆ? 500 ಇಂಟು 2.2 500 ಇಂಟು 2.2 ಮಾಡಿದಾಗ ಬರುವಂಥ ಆನ್ಸರ್ 1100. ಎಗೈನ್ ಪರ್ಚೇಸ್ ಆಗಿರೋದ್ರಿಂದ ಬ್ಯಾಲೆನ್ಸ್ ಬರೆಯೋದು ಹೇಗೆ ಅಂತಂದರೆ, ಆ್ಯಡ್ ಮಾಡಿ ಬರೀಬೇಕು. ಕ್ವಾಂಟಿಟಿ ಪ್ಲಸ್ ಕ್ವಾಂಟಿಟಿ, 500 + 500 1000. ನೆಕ್ಸ್ಟ್ ಅಮೌಂಟ್ ಪ್ಲಸ್ ಅಮೌಂಟ್, 1050 + 1100 ಎಷ್ಟಾಗುತ್ತೆ? 2150 ಆಗುತ್ತೆ. ರೇಟ್ ಬರೆಯೋದು ಹೇಗೆ ಅಂತಂದರೆ, ಅಮೌಂಟ್ ಡಿವೈಡೆಡ್ ಬೈ ಕ್ವಾಂಟಿಟಿ. 2150 ಡಿವೈಡೆಡ್ ಬೈ 1000 ಏನು ಬರುತ್ತೆ ಅಂತಂದರೆ 2.15 ಬರುತ್ತೆ. ಹೇಗೆ ಬಂತು 2.15? 2150 ಡಿವೈಡೆಡ್ ಬೈ 1000. ಸೊ ನೆಕ್ಸ್ಟ್ ಕೊಟ್ಟಿರೋಂಥ ಡೇಟು 20/3/2015. ಏನಾಗ್ತಾ ಇದೆ? 20/3ಗೆ ಪರ್ಚೇಸ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಡಲಿಲ್ಲ, ಇಶ್ಯೂ ಆಗ್ತಾ ಇದೆ. ಎಷ್ಟು ಇಶ್ಯೂ ಆಗ್ತಿದೆ? 500 ಯೂನಿಟ್ಸ್ ಇಶ್ಯೂ ಆಗ್ತಿದೆ. ನೀವು ಗಮನಿಸ್ಬೋದು, ಕ್ವಶನಲ್ಲಿ ರೇಟ್ ಕೊಡಲ್ಲ. ಯಾವುದೇ ಪ್ರಾಬ್ಲಮ್ ನೋಡಿದ್ರು ನೀವು ಇಶ್ಯೂ ಆದಾಗ ರೇಟ್ ಕೊಡಲ್ಲ. ಸೊ ಯಾವ ರೇಟ್ ಬರಿಬೇಕು ಅಂತಂದರೆ, ಪ್ರೀವಿಯಸ್ ಬ್ಯಾಲೆನ್ಸಲ್ಲಿ ಏನು ರೇಟ್ ಇದೆಯೋ ಆ ರೇಟನ್ನು ಬರಿಬೇಕು. ಪ್ರೀವಿಯಸ್ ಬ್ಯಾಲೆನ್ಸಲ್ಲಿ ಇರೋವಂಥ ರೇಟು 2.15. ಅದೇ ರೇಟನ್ನು ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ. 2.15 500 ಇಂಟು 2.15 ಮಾಡಿದ್ರೆ ನಮಗೆ ಅಮೌಂಟ್ ಸಿಗುತ್ತೆ. 500 ಇಂಟು 2.15 ಮಾಡಿದಾಗ ಬರುವಂಥ ಆನ್ಸರ್ 1075. ಈಗ ಇಶ್ಯೂ ಆಗ್ತಾ ಇದೆ, ಕೊಡ್ತಾ ಇದ್ದೀವಿ, ಖಾಲಿ ಮಾಡ್ತಾ ಇದ್ದೀವಿ. ಸೊ ಕಳೆದು ಬರೀಬೇಕು. 1000ದಲ್ಲಿ 500 ಹೋದರೆ ಉಳಿಯೋದೆಷ್ಟು? ನಮ್ಮ ಹತ್ರ 1000 ಇತ್ತು, 500 ಖಾಲಿ ಮಾಡಿದ್ದೀವಿ. ನಮ್ಮ ಹತ್ರ ಉಳಿಯೋದೆಷ್ಟು? 500. ನಮ್ಮ ಹತ್ರ 2150 ಸ್ಟಾಕ್ ಇತ್ತು, ಅದರಲ್ಲಿ 1075 ಸ್ಟಾಕ್ ಇಶ್ಯೂ ಮಾಡಿದ್ದೀವಿ. ಉಳಿಯುವಂಥ ಸ್ಟಾಕು 1075. ರೇಟ್ ಹೇಗೆ ಬರುತ್ತೆ? 1075 ಡಿವೈಡೆಡ್ ಬೈ 500.
2.15. ನೆನ್ಪಿಟ್ಕೊಳ್ಳಿ, ಇಶ್ಯೂ ಆದಾಗ ಇಶ್ಯೂ ಅಲ್ಲಿರುವಂಥ ರೇಟು, ಬ್ಯಾಲೆನ್ಸಲ್ಲಿರುವಂಥ ರೇಟು, ಪ್ರೀವಿಯಸ್ ಬ್ಯಾಲೆನ್ಸಿನ ರೇಟ್ ಮೂರು ಸೇಮ್ ಇದ್ದರೆ ನೀವು ಮಾಡಿರುವಂಥದ್ದು ಸರಿಯಾಗಿದೆ ಅಂತ. ಸೇಮ್ ಬರಲಿಲ್ಲ ಅಂತ ಕೆಲವೊಂದ್ಸತಿ ಪೈಸೆ ವೇರಿ ಆಗುತ್ತೆ. 2.15 ಬರೋ ಬದಲು 2.14 ಬಂದರೆ ನಥಿಂಗ್ ಟು ವರಿ. ಬಟ್ ರುಪೀಸೇ ಏನಾದರೂ ಚೇಂಜಸ್ ಆದರೆ ನೀವು ಮಾಡಿರೋವಂಥದ್ದು ತಪ್ಪಾಗಿದೆ ಅಂತ. ಸೊ ನೆಕ್ಸ್ಟ್ ಕೊಟ್ಟಿರೋವಂಥ ರೇಟು 26 ಮಾರ್ಚಿಗೆ ಎಗೇನ್ ಪರ್ಚೇಸ್ ಮಾಡ್ತಾ ಇದ್ದಾರೆ. 600 ಯೂನಿಟ್ಸನ್ನು ಪರ್ಚೇಸ್ ಮಾಡ್ತಿದ್ದಾರೆ. ರೇಟ್ 2.5 ಅಂತ ಕೊಟ್ಟಿದ್ದಾರೆ. ಮಲ್ಟಿಪ್ಲೈ ಮಾಡಿದಾಗ ಅಮೌಂಟ್ ಸಿಗುತ್ತೆ. 600 ಇಂಟು 2.5 ಮಾಡಿದಾಗ ಬರುವಂಥ ಆನ್ಸರ್ 1500. ಬ್ಯಾಲೆನ್ಸ್ ಬರೆಯೋದು ಹೇಗೆ? ಪರ್ಚೇಸ್ ಆದಾಗ ಆ್ಯಡ್ ಮಾಡಿ ಬರೀಬೇಕು. 500 ಪ್ಲಸ್ 600, 6 5 11, 1100. ನೆಕ್ಸ್ಟ್ 1075 ಪ್ಲಸ್ 1500 ಮಾಡಿದಾಗ 2575 ಬರುತ್ತೆ. ರೇಟ್ ಬರೆಯೋದು ಹೇಗೆ ಅಂತಂದರೆ 2575 ಡಿವೈಡೆಡ್ ಬೈ 1100. ಸೊ ಬರೋವಂಥ ಆನ್ಸರ್ 2.34. ನೆನ್ಪಿಟ್ಕೊಳ್ಳಿ, ಪರ್ಚೇಸ್ ಆದಾಗ ಕ್ವಾಂಟಿಟಿ ಪ್ಲಸ್ ಕ್ವಾಂಟಿಟಿ, ಅಮೌಂಟ್ ಪ್ಲಸ್ ಅಮೌಂಟ್. ರೇಟ್ ಹೇಗೆ? ಅಮೌಂಟ್ ಡಿವೈಡೆಡ್ ಬೈ ಕ್ವಾಂಟಿಟಿ. 26th ಆಯಿತು. ನೆಕ್ಸ್ಟ್ ಮಾಡಬೇಕಾಗಿರೋದು 28th ಮಾರ್ಚ್. 28th ಮಾರ್ಚಿಗೆ ಅಗೈನ್ 300 ಪರ್ಚೇಸ್ ಆಗ್ತಾ ಇದೆ. ರೇಟ್ 2.4 ಅಂತ ಕೊಟ್ಟಿದ್ದಾರೆ. 24 72, 720 ಬರುತ್ತೆ. ಬ್ಯಾಲೆನ್ಸ್ ಬರೆಯೋದು ಹೇಗೆ? 1100 ಪ್ಲಸ್ 300, ಅಲ್ಲಿಗೆ 1400 ಕ್ವಾಂಟಿಟಿ ಆಯಿತು. ದೆನ್ ಅಮೌಂಟ್ ಬರ್ಕೊಳ್ಬೇಕು 2575 ಪ್ಲಸ್ 750. ಸೊ 3325 ಆಯಿತು. ರೇಟ್ ಬರೆಯೋದು ಹೇಗೆ? 3325 ಡಿವೈಡೆಡ್ ಬೈ 1400, ಅಲ್ಲಿಗೆ 2.375 ಬರುತ್ತೆ. 2.375 ಬೇಕಾದ್ರೆ ನೀವು ರೌಂಡ್ ಆಫ್ ಮಾಡಿ 2.38 ಮಾಡ್ಕೊಳ್ಬೋದು. ನಾನು ಎಷ್ಟು ಬಂದಿತ್ತು ಅಷ್ಟೇ ಬರ್ಕೊಳ್ತಾ ಇದ್ದೀನಿ. 28 ಆದಮೇಲೆ ಇರುವಂಥದ್ದು 29th ಮಾರ್ಚಿಗೆ ಇಶ್ಯೂ ಆಗ್ತಾ ಇದೆ. ಖಾಲಿ ಮಾಡ್ತಾ ಇದ್ದೀವಿ. 900 ಇಶ್ಯೂ ಮಾಡ್ತಾ ಇದ್ದೀವಿ. ಸೊ ರೇಟ್ ಕೊಟ್ಟಿರಲ್ಲ. ಯಾವ ರೇಟ್ ಬರಿಬೇಕು ಅಂತಂದರೆ ಪ್ರೀವಿಯಸ್ ಬ್ಯಾಲೆನ್ಸಿನ ರೇಟನ್ನು ಬರಿಬೇಕು. 2.375. ಅಮೌಂಟ್ ಹೇಗೆ ಸಿಗುತ್ತೆ? 900 ಇಂಟು 2.375, 900 ಮಲ್ಟಿಪ್ಲೈಡ್ ವಿತ್ 2.375 ಬರುವಂಥ ಆನ್ಸರ್ 2137.5 ಬರುತ್ತೆ. ಬ್ಯಾಲೆನ್ಸ್ ಬರೆಯೋದು ಹೇಗೆ? ಕಳೆದು ಬರೀಬೇಕು. 1400ರಲ್ಲಿ 900 ಹೋಯಿತು. ಉಳಿಯೋದೆಷ್ಟು? 500. ನೆಕ್ಸ್ಟ್ 3325ಅಲ್ಲಿ 2137.5 ಇಶ್ಯೂ ಮಾಡಿದ್ದೀರಾ. ಉಳಿಯೋದೆಷ್ಟು? 1187.5. ನೋಡಿ, ಇಲ್ಲಿ 0.5 ಬಂದಿದ್ದನ್ನು ರೌಂಡ್ ಆಫ್ ಮಾಡ್ಕೊಳ್ಬೋದು. 2138 ಬೇಕಾದರೂ ಮಾಡ್ಕೊಳ್ಬೋದು. ನಾನು ಹಾಗೆ ಬರ್ಕೊಂಡಿದ್ದೀನಿ. 1187.5 ಡಿವೈಡೆಡ್ ಬೈ 500 ಮಾಡಿದಾಗ ರೇಟ್ ಸಿಗುತ್ತೆ 2.375. 29 ಆದಮೇಲೆ ಇರುವಂಥದ್ದು 30ಕ್ಕೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಎಗೈನ್ ಪರ್ಚೇಸ್ ಮಾಡ್ತಿದ್ದಾರೆ. 500 ಪರ್ಚೇಸ್ ಮಾಡ್ತಾ ಇದ್ದಾರೆ. ರೇಟ್ 2.2 ಇದೆ. 500 ಇಂಟು 2.2 ಮಾಡಿದಾಗ ಬರೋವಂಥ ಆನ್ಸರ್ 1100. ಸೊ ಬ್ಯಾಲೆನ್ಸ್ ಬರೆಯೋದು ಹೇಗೆ? 500 ಪ್ಲಸ್ 500 ಪರ್ಚೇಸ್ ಆದಾಗ ಆ್ಯಡ್ ಮಾಡಬೇಕು 1000. ನೆಕ್ಸ್ಟ್ 1187.5 ಪ್ಲಸ್ 1100, ಅಲ್ಲಿಗೆ 2287.5 ಆಗುತ್ತೆ. ನಾನು ರೌಂಡ್ ಆಫ್ ಮಾಡಿ 2288 ಬರ್ಕೊಳ್ತಾ ಇದ್ದೀನಿ. ರೇಟ್ ಬರೆಯೋದು ಹೇಗೆ? 2288 ಡಿವೈಡೆಡ್ ಬೈ 1000. ಸೊ 2.288 ಆಗುತ್ತೆ. 2.288. ನೆಕ್ಸ್ಟ್ ಕೊಟ್ಟಿರೋಂಥ ಡೇಟ್ ಯಾವುದು? 31st ಮಾರ್ಚ್ 2019 ಇಶ್ಯೂ ಆಗ್ತಾ ಇದೆ. ಎಷ್ಟು ಇಶ್ಯೂ ಆಗ್ತಿದೆ? 300 ಇಶ್ಯೂ ಆಗ್ತಾ ಇದೆ. ಸೊ ರೇಟ್ ಯಾವ್ದು ಬರೀಬೇಕು ಅಂತಂದರೆ ಪ್ರೀವಿಯಸ್ ಬ್ಯಾಲೆನ್ಸಿನ ರೇಟ್ ಬರೀಬೇಕು. ದಟ್ ಈಸ್ 2.288. ಮಲ್ಟಿಪ್ಲೈ ಮಾಡಿದಾಗ ಅಮೌಂಟ್ ಸಿಗುತ್ತೆ. 300 ಇಂಟು 2.288 ಮಾಡಿದಾಗ ಬರೋಂಥ ಆನ್ಸರ್ 686.4, 686 ಆನ್ಸರ್ ಬರುತ್ತೆ. ಈಗ ಬ್ಯಾಲೆನ್ಸ್ ಬರೆಯೋದು ಹೇಗೆ ಅಂತಂದರೆ ಲೆಸ್ ಮಾಡಿ ಬರೀಬೇಕು. 1000ಅಲ್ಲಿ 300 ಇಶ್ಯೂ ಮಾಡಿದ್ದೀರಾ. ಉಳಿಯೋದೆಷ್ಟು? 700. ನೆಕ್ಸ್ಟ್ 2288 ಮೈನಸ್ 686 ಮಾಡಿದಾಗ ಬರೋಂಥ ಆನ್ಸರ್ 1602 ಡಿವೈಡೆಡ್ ಬೈ 700 ಮಾಡಿದ್ರೆ ಬರೋಂಥ ಆನ್ಸರ್ 2.288. ಯಾವಾಗಲೂ ರೇಟ್ ಹೇಗೆ ಅಂತಂದರೆ ಅಮೌಂಟ್ ಡಿವೈಡೆಡ್ ಬೈ ಕ್ವಾಂಟಿಟಿ ಮಾಡಿದಾಗ ರೇಟ್ ಸಿಗುತ್ತೆ.
ಬಟ್ ಇಲ್ಲಿ ನೋಡಿ 31st ತನಕ ಮಾಡಿ ಆಯಿತು. ಬಟ್ ಎಗೈನ್ 31st ಅಂತ ಫಸ್ಟೇ ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ರು. 31st ಏನಾಗ್ತಾ ಇದೆ ಅಂತೆ, ಶಾರ್ಟೇಜ್ ಆಗ್ತಾ ಇದೆ. ಶಾರ್ಟೇಜ್ ಅಂತಂದರೆ ನೀವು ಲಾಸ್ಟ್ ಟೈಮ್ ಕಳಿಸ್ಬೇಕಾದ್ರೆ ಕಮ್ಮಿ ಕಳಿಸಿದ್ದೀರಾ, ಶಾರ್ಟೇಜ್ ಅಂದರೆ ಕಮ್ಮಿ ಕಳಿಸಿದ್ದೀರಾ ಅಂತ ಅರ್ಥ. ಆ ಕಮ್ಮಿ ಕಳಿಸಿದ್ದನ್ನು ಸರಿ ಮಾಡೋದು ಹೇಗೆ, ಮತ್ತೆ ಕಳಿಸ್ಬೇಕು. ನಾನು ಸ್ಟಾರ್ಟಿಂಗಲ್ಲಿ ಒಂದಷ್ಟು ನೋಟ್ ಹೇಳಿದ್ದೆ ನಿಮಗೆ, ಶಾರ್ಟೇಜ್ ಇದ್ದಾಗ ಏನು ಮಾಡಬೇಕು ಅಂತಂದರೆ ಎಗೈನ್ ಇಶ್ಯೂ ಮಾಡಬೇಕು. ಎಷ್ಟು ಇಶ್ಯೂ ಮಾಡಿ ಏನು ಕೊಟ್ಟಿದ್ದಾರೆ, 50 ಯೂನಿಟ್ಸ್ ಇಶ್ಯೂ ಮಾಡಬೇಕು. ಇದೊಂದು ನೆನ್ಪಿಟ್ಕೊಂಡ್ರೆ ಸಾಕು. ಶಾರ್ಟೇಜ್ ಇದ್ದಾಗ ಇಶ್ಯೂ ಮಾಡಬೇಕು, ಸರ್ಪ್ಲಸ್ ಇದ್ದಾಗ ರಿಸಿಟ್ಸಿಗೆ ಬರೀಬೇಕು. ಸೊ ಇಶ್ಯೂ ಮಾಡೋದು ಹೇಗೆ, ಮಾಮೂಲಿ ಹೇಗೆ ಇಶ್ಯೂ ಮಾಡ್ತೀರೋ ಅದೇ ಥರನೇ ಬ್ಯಾಲೆನ್ಸಿನ ರೇಟ್ ಬರ್ಕೊಳ್ಬೇಕು, 2.288. ಸೊ 50 ಇಂಟು 2.288 ಮಾಡಿದಾಗ ಬರೋವಂಥ ಆನ್ಸರ್ 114 ಬರುತ್ತೆ. 700ರಲ್ಲಿ 50 ಕೊಟ್ಟರೆ 700ರಲ್ಲಿ 50 ಕೊಟ್ಟರೆ ಉಳಿಯೋದೆಷ್ಟು, 650 ಉಳಿಯುತ್ತೆ. 1602 ರೂಪಾಯಿ ಸ್ಟಾಕ್ ನಮ್ಮ ಹತ್ರ ಇತ್ತು, 114 ರೂಪಾಯಿ ಖಾಲಿ ಮಾಡ್ತಿದ್ದೀರಾ, ಉಳಿಯೋದೆಷ್ಟು 1488. ಸೊ ಬ್ಯಾಲೆನ್ಸ್ ರೇಟ್ ಹೇಗೆ ಬರುತ್ತೆ, 1488 ಡಿವೈಡೆಡ್ ಬೈ 650. ಸೊ 2.28. ಲಾಸ್ಟಿಗೆ ಎಷ್ಟು ಸ್ಟಾಕ್ ಉಳಿದಿದೆ ಅಂತ ಬರೀಬೇಕು. ಬ್ಯಾಲೆನ್ಸ್ ಆಫ್ ಸ್ಟಾಕ್ ಇನ್ ಹ್ಯಾಂಡ್ 114 ಯೂನಿಟ್ಸ್, 650 ಯೂನಿಟ್ಸ್ ಅಮೌಂಟೆಡ್ ಟು ₹1488. ಸೊ ಈ ಥರದಲ್ಲಿ ನೀವು ಪ್ರಾಬ್ಲಮ್ ಮಾಡಬೇಕು. ಒಂದು ವೇಳೆ ಸರ್ಪ್ಲಸ್ ಕೊಟ್ಟರೆ ರಿಸಿಟ್ಸಿಗೆ ಬರೀಬೇಕು, ಶಾರ್ಟೇಜ್ ಕೊಟ್ಟರೆ ಇಶ್ಯೂಗೆ ಬರೆದ್ರೆ ಆಯಿತು. ಇಲ್ಲಿ ರಿಸಿಟ್ಸ್ ಅಂತ ಡೈರೆಕ್ಟಾಗಿ ಕೊಡೋ ಬದಲು ರಿಸೀವ್ಡ್ ಫ್ರಮ್ ಸಪ್ಲೈಯರ್ ಅಂತ ಕೊಟ್ಟರೆ ರಿಸಿಟ್ಸ್ ಅಂತ ಅರ್ಥ ಮಾಡ್ಕೊಳ್ಬೇಕು. ರಿಟರ್ನ್ ಟು ಸಪ್ಲೈಯರ್ ಅಂದರೆ ಇಶ್ಯೂ ಅಂತ ಅರ್ಥ ಮಾಡ್ಕೊಳ್ಬೇಕು. ಸೊ ಕೆಲವೊಂದು ಪ್ರಾಬ್ಲಮಲ್ಲಿ GR ನಂಬರ್ MR ನಂಬರ್ ಅಂತೆಲ್ಲ ಕೊಟ್ಟಿರ್ತಾರೆ. ಆ ಥರದ ಪ್ರಾಬ್ಲಮ್ ಬಂದಾಗ ನಾನು ಹೇಗೆ ಮಾಡಬೇಕು ಅಂತ ತಿಳಿಸ್ತೀನಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.